ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 24ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಸ್ವಲ್ಪ ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 25 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಯಿತು. ಹಾಗೆಯೇ ಸೆನ್ಸೆಕ್ಸ್ನಲ್ಲಿ 67 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಬ್ಯಾಂಕ್ ನಿಫ್ಟಿ ಕೂಡ 84 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಗಿದೆ. ಬೆಳಿಗ್ಗೆ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿತ್ತು. 23,850ರ ಲೆವೆಲನ್ನು ನಿಫ್ಟಿ ಟಚ್ ಮಾಡಿತ್ತು. ಬಟ್ ನಿನ್ನೆ ಕೂಡ ಇದೇ ಒಂದು ಲೆವೆಲ್ನ ಅರೌಂಡ್ನಿಂದ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. 23,850 ಈಗೊಂದು ಮೇಜರ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ತಿದೆ. ಈ ಒಂದು ಲೆವೆಲನ್ನು ನಿಫ್ಟಿ ಬ್ರೇಕ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗೆ ಹೈಯರ್ ಲೆವೆಲ್ನಲ್ಲಿ ನಿಫ್ಟಿ ಸಸ್ಟೈನ್ ಕೂಡ ಆಗ್ತಿಲ್ಲ. 23,850ರ ಲೆವೆಲನ್ನು ನಿಫ್ಟಿ ಬ್ರೇಕ್ ಮಾಡಬೇಕಾಗುತ್ತೆ. ಹಾಗೆ ನಾಳೆ ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಹಾಗೆ ಗುರುವಾರ ನಿಫ್ಟಿಯ ಎಕ್ಸ್ಪೈರಿ ಕೂಡ ಇದೆ. ನೋಡಬೇಕಾಗುತ್ತೆ ಗುರುವಾರ ಯಾವ ರೀತಿಯ ಒಂದು ಟ್ರೇಡಿಂಗ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. FIIs ಕಡೆಯಿಂದ ಸೆಲ್ಲಿಂಗ್ ಮತ್ತಷ್ಟು ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಇವತ್ತು FIIs 2,454 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದರೆ DIIs ಕಡೆಯಿಂದ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. 2,819 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂತು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಮೋಟಾರ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2% ಗೇನ್ ಟಾಟಾ ಮೋಟಾರ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಮೋಟಾರ್ಸ್ ಅಷ್ಟೇ ಅಲ್ಲ, ಟಾಟಾ ಗ್ರೂಪ್ನ ಟಾಟಾ ಕೆಮಿಕಲ್ಸ್, ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಟಾಟಾ ಕ್ಯಾಪಿಟಲ್ ತಮ್ಮ IPO ತರಬೇಕು ಅಂತ ಇದ್ದಾರೆ. ರೀಸೆಂಟ್ ಆಗಿ RBI ಒಂದು ಗೈಡ್ಲೈನ್ ಅನ್ನು ತಂದಿದ್ರು. ಯಾವುದೇ ಒಂದು ಗ್ರೂಪ್ನ ಕಂಪನಿಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದ್ದು ಅದರ ಒಂದು ಟಾಪ್ ಲೇಯರ್ನಲ್ಲಿ ಇರುವಂತಹ NBFC ಇನ್ನೂ ಕೂಡ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿಲ್ಲ ಅಂದರೆ ಆ ಒಂದು NBFC ಕಂಪನಿ 2025ರ ಸೆಪ್ಟೆಂಬರ್ನ ವೇಳೆಗೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ. ಸೊ ಈ ಒಂದು IPO ಸೆಪ್ಟೆಂಬರ್ 2025ರ ಒಳಗಾಗಿ ಬರಬೇಕಾಗುತ್ತೆ. 15,000 ಕೋಟಿ ಇಶ್ಯೂ ಸೈಜ್ನೊಂದಿಗೆ ಈ ಒಂದು IPO ಬರುವಂಥ ಚಾನ್ಸಸ್ ಇದೆ. ಸೊ ಯಾಕೆ ಟಾಟಾ ಕೆಮಿಕಲ್ಸ್, ಟಾಟಾ ಮೋಟಾರ್ಸ್ ಹಾಗೆಯೇ ಟಾಟಾ ಇನ್ವೆಸ್ಟ್ಮೆಂಟ್ ಗೇನ್ ಆಯಿತು ಅಂದರೆ ಈ ಎಲ್ಲ ಕಂಪನಿಗಳು ಟಾಟಾ ಕ್ಯಾಪಿಟಲ್ನಲ್ಲಿ ತಮ್ಮ ಒಂದು ಹೋಲ್ಡಿಂಗ್ ಅನ್ನು ಹೊಂದಿದ್ದಾರೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಗೇನ್ ನೋಡೋದಕ್ಕೆ ಸಿಗ್ತದೆ. ಸೊ ಟಾಟಾ ಕ್ಯಾಪಿಟಲ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ ಅಂದರೆ ಸ್ಟಾಕ್ ಲಿಸ್ಟ್ ಆದಮೇಲೆ ಒಳ್ಳೆ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ದರಿಂದ ಈ ಕಂಪನಿಗಳು ಟಾಟಾ ಕ್ಯಾಪಿಟಲ್ಸ್ನ ಶೇರನ್ನು ಹೋಲ್ಡ್ ಮಾಡ್ತಿರೋದ್ರಿಂದ ಸೊ ಇವರ ಅಸೆಟ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆ ಅದಾನಿ ಎಂಟರ್ಪ್ರೈಸಸ್ ಕೂಡ 1.5% ಇವತ್ತು ಗೇನ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ನ ಸಬ್ಸಿಡರಿ ಕಂಪನಿ ಆಗಿರುವಂಥ ಅದಾನಿ ಡಿಫೆನ್ಸ್ ಸಿಸ್ಟಮ್ ಆ್ಯಂಡ್ ಟೆಕ್ನಾಲಜೀಸ್ ಏರ್ ವರ್ಕ್ಸ್ ಅನ್ನುವಂಥ ಕಂಪನಿಯಲ್ಲಿ 85% ಸ್ಟೇಕನ್ನು ಬೈ ಮಾಡಬೇಕು ಅಂತ ಇದ್ದಾರೆ. ಸೊ 400 ಕೋಟಿಗೆ ಈ ಒಂದು ಸ್ಟೇಕ್ ಬೈ ಪ್ಲಾನ್ ಆಗಿದೆ. ಸೊ ಡಿಫೆನ್ಸ್ ಸೆಕ್ಟರ್ನಲ್ಲಿ ತಮ್ಮ ಒಂದು ಹಿಡಿತವನ್ನು ಇನ್ನಷ್ಟು ಬಲಪಡಿಸಿಕೊಳ್ಳೋದಕ್ಕೆ ಅದಾನಿ ಗ್ರೂಪ್ ಈ ಒಂದು ಆಕ್ವಿಸಿಷನ್ ಅನ್ನು ಮಾಡ್ತಿದ್ದಾರೆ. ಸೊ ಈ ಒಂದು ಆಕ್ವಿಸಿಷನ್ ಅದಾನಿ ಎಂಟರ್ಪ್ರೈಸಸ್ಗೆ ಪಾಸಿಟಿವ್ ಆಗ್ಬೋದು ಅನ್ನುವಂಥ ಒಂದು ರೀಸನ್ನಿಂದ ಸ್ಟಾಕ್ ಇವತ್ತು ಗೇನ್ ಆಗಿದೆ. ಹಾಗೆ BPCL ನಲ್ಲಿ ಕೂಡ 1% ಜಂಪ್ ನೋಡೋದಕ್ಕೆ ಸಿಕ್ತು. BPCL ಆಂಧ್ರ ಪ್ರದೇಶನಲ್ಲಿ ಪೆಟ್ರೋಕೆಮಿಕಲ್ ರಿಫೈನರಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಅದರ ಒಂದು ಗ್ರೌಂಡ್ ವರ್ಕ್ ಈಗ ಸ್ಟಾರ್ಟ್ ಆಗ್ತಿದೆ. ಲ್ಯಾಂಡ್ ಐಡೆಂಟಿಫಿಕೇಶನ್ ಹಾಗೆ ಅಕ್ವಿಸಿಷನ್ನ ಪ್ರಿಪರೇಷನ್ಗಳು ಹಾಗೆ ಆ ಒಂದು ಲ್ಯಾಂಡ್ನಲ್ಲಿ ಫೀಸಿಬಿಲಿಟಿ ಯಾವ ರೀತಿಯಲ್ಲಿ ಇರುತ್ತೆ ಅದರ ಒಂದು ರಿಪೋರ್ಟನ್ನು ಜನರೇಟ್ ಮಾಡೋದು ಹಾಗೆ ಎನ್ವಿರಾನ್ಮೆಂಟ್ನ ಮೇಲೆ ಈ ಒಂದು ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ಯಾವ ರೀತಿಯ ಒಂದು ಇಂಪ್ಯಾಕ್ಟನ್ನು ತರಬಹುದು ಅದರ ಬಗ್ಗೆ ಕೂಡ ಕಂಪನಿ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದು ಬೇಸಿಕ್ ಸ್ಟೆಪ್ ಆಗಿರುತ್ತೆ. ಸೊ ಇಲ್ಲಿಂದ ಕಂಪನಿ ತಮ್ಮ ಒಂದು ಪೆಟ್ರೋಕೆಮಿಕಲ್ ರಿಫೈನರಿಯನ್ನು ಆಂಧ್ರ ಪ್ರದೇಶನಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಇದು ಕಂಪನಿಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಆದ್ದರಿಂದ ಸ್ಟಾಕ್ ಇವತ್ತು 1% ಗೇನ್ ಆಗಿದೆ. ಹಾಗೆ ಐಶಾರ್ ಮೋಟಾರ್ಸ್ ಮತ್ತು ITC ಕೂಡ 1% ಗೇನ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಪವರ್ ಗ್ರಿಡ್ ನೋಡೋದಕ್ಕೆ ಸಿಕ್ತು. 1.5%ಗೂ ಹೆಚ್ಚಿನ ಕರೆಕ್ಷನ್ ಪವರ್ ಗ್ರಿಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. JSW ಸ್ಟೀಲ್, SBI ಲೈಫ್ ಇನ್ಶೂರೆನ್ಸ್ ಕೂಡ 1.5% ಕರೆಕ್ಟ್ ಆಗಿದೆ. ಟೈಟನ್ ಮತ್ತು SBI ನಲ್ಲಿ ಕೂಡ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಶ್ರೀರಾಮ್ ಫಿನಾನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಗ್ಗೆ ಒಳ್ಳೆ ಒಂದು ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದಮೇಲೆ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಶ್ರೀರಾಮ್ ಫಿನಾನ್ಸ್ ತಮ್ಮ ಸ್ಟಾಕನ್ನು ಸ್ಪ್ಲಿಟ್ ಮಾಡ್ತೀವಿ ಅಂತ ಹೇಳಿದ್ರು. 1:5 ರೇಷೋನಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಆಗಿತ್ತು. ಸೊ 1:5 ರೇಷೋ ಅಂದಾಗ ಯಾರು ಶ್ರೀರಾಮ್ ಫಿನಾನ್ಸ್ನ ಒಂದು ಶೇರನ್ನು ಹೋಲ್ಡ್ ಮಾಡ್ತಿರ್ತಾರೆ ಅವರಿಗೆ ಅಡಿಷನಲಿ 4 ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಹಾಗೆ ಸ್ಟಾಕ್ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಈ ರೀತಿಯಲ್ಲಿ ಸ್ಟಾಕ್ ಸ್ಪ್ಲಿಟ್ ಆದಾಗ ಲಿಕ್ವಿಡಿಟಿ ಇನ್ಕ್ರೀಸ್ ಆಗುತ್ತೆ. ಅಂದರೆ ಶ್ರೀರಾಮ್ ಫಿನಾನ್ಸ್ 3,000 ಅರೌಂಡಲ್ಲಿ ಟ್ರೇಡ್ ಆಗ್ತಿದ್ರೆ 1:5 ರೇಷೋನಲ್ಲಿ ಸ್ಟಾಕ್ ಸ್ಪ್ಲಿಟ್ ಆದಾಗ 600 ರೂಪಾಯಿ ಅರೌಂಡಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಲೆವೆಲ್ನಲ್ಲಿ ಸಾಕಷ್ಟು ರಿಟೇಲ್ ಇನ್ವೆಸ್ಟರ್ಸ್ಗಳು ಹಾಗೆ ಬೇರೆ ಇನ್ವೆಸ್ಟರ್ಸ್ಗಳು ಕೂಡ ಶೇರನ್ನು ಅಕ್ಯುಮುಲೇಟ್ ಮಾಡ್ಕೊಳ್ತಾ ಹೋಗ್ತಾರೆ. ಆ ಒಂದು ರೀಸನ್ನಿಂದ ಕಂಪನಿಗಳು ಸ್ಟಾಕ್ ಸ್ಪ್ಲಿಟ್ ಅಥವಾ ಬೋನಸನ್ನು ಅನೌನ್ಸ್ ಮಾಡ್ತಾರೆ. ಸೊ ಶ್ರೀರಾಮ್ ಫಿನಾನ್ಸ್ನಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅನ್ನುವಂಥ ಒಂದು ನ್ಯೂಸ್ ಏನಿದೆ ಅದು ಹಳೆಯ ನ್ಯೂಸ್ ಆಗಿರುತ್ತೆ. ಬಟ್ ಈಗ ರೆಕಾರ್ಡ್ ಡೇಟ್ ಫಿಕ್ಸ್ ಆಗಿದೆ. ಜನವರಿ 10 ರೆಕಾರ್ಡ್ ಡೇಟ್ ಆಗಿರುತ್ತೆ. ಜನವರಿ 10ಕ್ಕೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಯಾರು ಜನವರಿ 9ರವರೆಗೂ ಈ ಒಂದು ಶೇರನ್ನು ಬೈ ಮಾಡ್ಕೋತಾರೆ ಸೊ ಅವ್ರಿಗೆ ಅಡಿಷನಲ್ 4 ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಹಾಗೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಕೂಡ ಆಗುತ್ತೆ. ಅಕ್ಯೂಮ್ ಡ್ರಗ್ಸ್ ಒಂದು ಕಾಂಟ್ರಾಕ್ಟ್ ಅನ್ನು ಸೈನ್ ಮಾಡಿದರೆ ಯುರೋಪಿಯನ್ ಫಾರ್ಮಾ ಕಂಪನಿ ಜೊತೆಯಲ್ಲಿ ಈ ಒಂದು ಕಾಂಟ್ರಾಕ್ಟ್ ಸೈನ್ ಆಗಿದೆ. ಯುರೋಪಿಯನ್ ಮಾರ್ಕೆಟ್ಗೆ ಕೆಲವೊಂದಿಷ್ಟು ಫಾರ್ಮಾ ಪ್ರಾಡಕ್ಟ್ಸ್ಗಳನ್ನು ಅಥವಾ ಡ್ರಗ್ಗಳನ್ನು ಸಪ್ಲೈ ಮಾಡೋದಕ್ಕೆ ಈ ಒಂದು ಕಾಂಟ್ರಾಕ್ಟ್ ಸೈನ್ ಆಗ್ತದೆ. ಸೊ 1,760 ಕೋಟಿ ಅಥವಾ 200 ಮಿಲಿಯನ್ ಯೂರೋ ಕಾಂಟ್ರಾಕ್ಟ್ ಅನ್ನು ಅಕ್ಯೂಮ್ ಡ್ರಗ್ಸ್ ಸೈನ್ ಮಾಡಿದರೆ ಇದು ಕಂಪನಿಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ.
ಹಾಗೆ ಯುರೋಪ್ನಲ್ಲಿ ತಮ್ಮ ಒಂದು ಫುಟ್ ಪ್ರಿಂಟನ್ನು ಇಡೋದಕ್ಕೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಕ್ಯೂಮ್ಸ್ಗೆ ಆಗಿರುತ್ತೆ. ಆ ರೀಸನ್ನಿಂದ ಸ್ಟಾಕ್ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ನಲ್ಲಿ ಬೆಳಿಗ್ಗೆ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಅದಾದಮೇಲೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಬಟ್ ಓವರಾಲ್ ಇದು ಅಕ್ಯೂಮ್ಸ್ಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಹಾಗೆ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಅನ್ನು ಬೆಳಿಗ್ಗೆ ಪಡ್ಕೊಂಡಿತ್ತು. ಅದಾದ್ಮೇಲೆ ಮಾರ್ಕೆಟ್ ವೀಕ್ನೆಸ್ ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ವರ್ಲ್ಪೂಲ್ ನೊಂದಿಗೆ ಒಂದು ಕಾಂಟ್ರಾಕ್ಟ್ ಅನ್ನು ಸೈನ್ ಮಾಡಿದರೆ ವರ್ಲ್ಪೂಲ್ ಕಂಪನಿಯ ಸೆಮಿ ಆಟೋ ವಾಷಿಂಗ್ ಮಿಷಿನ್ಸ್ ಗಳನ್ನ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಈ ಒಂದು ಪಾರ್ಟ್ನರ್ಶಿಪ್ ಏನಿದೆ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಹಾಗೆ ವರ್ಲ್ಪೂಲ್ ಎರಡೂ ಕಂಪನಿಗಳಿಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಸೊ ಈಗ ಸಾಕಷ್ಟು ಕಂಪನಿಗಳು ತಮ್ಮ ಪ್ರಾಡಕ್ಟನ್ನು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಇದ್ದಾರೆ. ಸೊ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ನ ಅಂಡರಲ್ಲಿ ಈ ಒಂದು ಪಾರ್ಟ್ನರ್ಶಿಪ್ ಆಗಿದೆ. ಅದೇ ರೀಸನ್ನಿಂದ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಬಟ್ ನ್ಯೂಸ್ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ಗೆ ಪಾಸಿಟಿವ್ ಆಗಿರುತ್ತೆ. ವೇದಾಂತ ಸ್ಟಾಕ್ ಪ್ರೈಸ್ನಲ್ಲಿ 2.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಕರೆಕ್ಷನ್ಗಿಂತ ಪ್ರೈಸ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬೋದಾಗುತ್ತೆ. ಕಂಪನಿ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ರು. ಆ ಡಿವಿಡೆಂಡ್ಗೆ ಇವತ್ತು ರೆಕಾರ್ಡ್ ಡೇಟ್ ಆಗಿತ್ತು. ₹8.50 ಡಿವಿಡೆಂಡ್ ಅನೌನ್ಸ್ ಆಗಿತ್ತು. ಸೊ ಯಾರೆಲ್ಲ ಶೇರ್ಸ್ಗಳನ್ನು ಇವತ್ತಿನವರೆಗೂ ಹೋಲ್ಡ್ ಮಾಡ್ಕೊಂಡಿದ್ರಿ ಎಲ್ರಿಗೂ ಕೂಡ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಆದ್ರಿಂದ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗಿದೆ. ಎಚ್ ಜಿ ಇನ್ಫ್ರಾ ಇಂಜಿನಿಯರಿಂಗ್ ಈ ಒಂದು ಕಂಪನಿಯ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಜಂಪ್ ನೋಡೋದಕ್ಕೆ ಸಿಗ್ತದೆ. ಇವರು NTPC ಜೊತೆಯಲ್ಲಿ ಒಂದು ಕಾಂಟ್ರಾಕ್ಟ್ ಅನ್ನು ಸೈನ್ ಮಾಡಿದ್ದಾರೆ. ಸೊ ಬ್ಯಾಟರಿ ಸ್ಟೋರೇಜ್ ಕಾಂಟ್ರಾಕ್ಟ್ ಸೈನ್ ಆಗಿದ್ರಿಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ. ಗ್ರೀವ್ಸ್ ಕಾಟನ್ ಸ್ಟಾಕ್ ಪ್ರೈಸ್ನಲ್ಲಿ 8% ಜಂಪ್ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಗ್ರೀವ್ಸ್ ಕಾಟನ್ನ ಸಬ್ಸಿಡರಿ ಕಂಪನಿ ಗ್ರೀವ್ಸ್ ಎಲೆಕ್ಟ್ರಿಕ್ ಮೊಬಿಲಿಟಿ IPO ಪೇಪರ್ಸ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ. ಸೆಬಿಗೆ IPO ಪೇಪರ್ ಸಬ್ಮಿಟ್ ಆಗಿದೆ. ಈ ಒಂದು IPO ಕೂಡ ಸದ್ಯದಲ್ಲೇ ಬರ್ಬೋದು. ಗ್ರೀವ್ಸ್ ಕಾಟನ್ ತಮ್ಮ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅನ್ನು ಸಪರೇಟ್ ಆಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡಬೇಕು ಅಂತ ಇದ್ದಾರೆ. 1000 ಕೋಟಿಯ ಫ್ರೆಶ್ ಇಶ್ಯೂ ಇರುತ್ತೆ. ಅದರ ಜೊತೆಯಲ್ಲಿ ಆಫರ್ ಫಾರ್ ಸೇಲ್ ಕೂಡ ಇದೆ. ಈ ಒಂದು IPO ಕೂಡ ತುಂಬಾನೇ ಎಕ್ಸ್ಪೆಕ್ಟೆಡ್ IPO ಆಗುತ್ತೆ. ಸೊ 2025ರ ಫಸ್ಟ್ ಹಾಫ್ನಲ್ಲೇ ಅಂದರೆ ಮೇ ಜೂನ್ನ ಒಳಗಾಗಿ ಈ ಒಂದು IPO ಕೂಡ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ಬೋದು. ಹಾಗೆ IPOಗಳ ವಿಚಾರಕ್ಕೆ ಬಂದಾಗ ಟ್ರಾನ್ಸ್ರೇಲ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 192ರ ಪ್ರೀಮಿಯಂ ಕಾಣಿಸ್ತದೆ. 45% ಲಿಸ್ಟಿಂಗ್ ಗೇನ್ ಎಸ್ಟಿಮೇಷನ್ಸ್ ಇರುತ್ತೆ. ಹಾಗೆ ಡ್ಯಾಮ್ ಕ್ಯಾಪಿಟಲ್ನಲ್ಲಿ ಕೂಡ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತದೆ. 170ರ ಪ್ರೀಮಿಯಂ ಇದೆ. 60% ಲಿಸ್ಟಿಂಗ್ ಗೇನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ಮಮತಾ ಮಿಷನರಿನಲ್ಲಿ ಕೂಡ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸುತ್ತೆ. ₹260 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 100%ಗೂ ಹೆಚ್ಚಿನ ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇದರ ಜೊತೆಯಲ್ಲಿ ಸನಾತನ್ ಟೆಕ್ಸ್ಟೈಲ್ನ ಪ್ರೀಮಿಯಂ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸಬ್ಸ್ಕ್ರಿಪ್ಷನ್ನ ಟೈಮ್ನಲ್ಲಿ 10-12% ಪ್ರೀಮಿಯಂ ಕಾಣಿಸ್ತಿತ್ತು. ಬಟ್ ಸಬ್ಸ್ಕ್ರಿಪ್ಷನ್ ಎಂಡ್ ಆದಮೇಲೆ 28%ನ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಕೆಲವೊಂದಿಷ್ಟು IPOಗಳಲ್ಲಿ ಈ ರೀತಿಯ ಒಂದು ಸಿನಾರಿಯೋ ಕಾಣಿಸುತ್ತೆ. ಸಬ್ಸ್ಕ್ರಿಪ್ಷನ್ನ ಟೈಮ್ನಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಇರೋದಿಲ್ಲ. ಅದಾದಮೇಲೆ ಸಬ್ಸ್ಕ್ರಿಪ್ಷನ್ ಎಂಡ್ ಆದಮೇಲೆ ಪ್ರೀಮಿಯಂ ನೋಡೋದಕ್ಕೆ ಸಿಗುತ್ತೆ. ಈ ಒಂದು IPOನಲ್ಲಿ ಆ ರೀತಿಯ ಒಂದು ಸಿನಾರಿಯೋ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕಾನ್ಕೋರ್ಡ್ ಎನ್ವಿರೋನಲ್ಲಿ ಕೂಡ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. 5% ಅರೌಂಡಲ್ಲಿ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ನ ಟೈಮ್ನಲ್ಲಿ ಕಾಣಿಸ್ತಿತ್ತು. ಬಟ್ ಈಗ 10%ನ ಪ್ರೀಮಿಯಂ ಕಾಣಿಸ್ತದೆ. 5 IPOಗಳು ಶುಕ್ರವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ ಈ 5 IPOಗಳಲ್ಲಿ ಸನಾತನ್ ಟೆಕ್ಸ್ಟೈಲ್ ಬಿಟ್ಟರೆ 4 IPOಗಳ ರಿಜಿಸ್ಟರ್ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಮೇ ಬಿ ಇವತ್ತು ನೈಟ್ ಅಥವಾ ನಾಳೆ ಬೆಳಿಗ್ಗೆಯಿಂದನೇ ಇವರು ಅಲಾಟ್ಮೆಂಟ್ ಸ್ಟೇಟಸ್ಗಳನ್ನು ಪಬ್ಲಿಷ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. 4 IPOಗಳ ಅಲಾಟ್ಮೆಂಟ್ ಸ್ಟೇಟಸನ್ನು 26ರ ಒಳಗಾಗಿ ಇವರು ಪಬ್ಲಿಷ್ ಮಾಡಬೇಕಾಗುತ್ತೆ. ಆದ್ದರಿಂದ ಸ್ಲೋ ಆಗಿ ಒಂದೊಂದೇ IPOಗಳ ಅಲಾಟ್ಮೆಂಟ್ ಸ್ಟೇಟಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸನಾತನ್ ಟೆಕ್ಸ್ಟೈಲ್ನ IPO ರಿಜಿಸ್ಟರ್ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿದ್ದು ಇದರ ಒಂದು ಅಲಾಟ್ಮೆಂಟ್ ನಿಮಗೆ ಗುರುವಾರ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಇವತ್ತು 3 ಮೇನ್ ಬೋರ್ಡ್ IPOಗಳ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಮೊದಲನೇ ಕಂಪನಿ ವೆಂಟೈವ್ ಹಾಸ್ಪಿಟಾಲಿಟಿ ರಿಟೇಲ್ ಕ್ಯಾಟಗರಿ 6 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. ₹55 ಅರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿದೆ. 8% ಲಿಸ್ಟಿಂಗ್ ಗೇನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ಇನ್ನೊಂದು IPO ಸೆನಾರ್ಸ್ ಈ ಒಂದು IPOನಲ್ಲಿ ಒಳ್ಳೆ ಒಂದು ಪ್ರೀಮಿಯಂ ಕಾಣಿಸ್ತಿದೆ. ಆಲ್ಮೋಸ್ಟ್ 60%ನ ಅರೌಂಡಲ್ಲಿ ಲಿಸ್ಟಿಂಗ್ ಗೇನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ರಿಟೇಲ್ ಕ್ಯಾಟಗರಿ 93 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿ 100 ಟೈಮ್, QIB ಕ್ಯಾಟಗರಿ 98 ಟೈಮ್ ಸಬ್ಸ್ಕ್ರೈಬ್ ಆಗ್ತದೆ. ಈ ಒಂದು IPOನಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ಅಲಾಟ್ಮೆಂಟ್ ಸಿಕ್ಕಿದ್ರೆ ಒಳ್ಳೆ ಒಂದು ಲಿಸ್ಟಿಂಗ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೆರರೋ ಇಂಡಿಯಾದ ಸಬ್ಸ್ಕ್ರಿಪ್ಷನ್ ಕೂಡ ಇವತ್ತು ಎಂಡ್ ಆಯಿತು. ಈ ಒಂದು IPOನಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಈಗ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಗುರುವಾರ ಏನಾದರೂ ಪ್ರೀಮಿಯಂ ನೋಡೋದಕ್ಕೆ ಸಿಗುತ್ತಾ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ರಿಟೇಲ್ ಕ್ಯಾಟಗರಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಲಿಲ್ಲ. 0.75 ಟೈಮ್ ಮಾತ್ರ ಸಬ್ಸ್ಕ್ರಿಪ್ಷನ್ ಕಾಣಿಸ್ತದೆ. NII ಕ್ಯಾಟಗರಿಯಲ್ಲಿ 0.6 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. QIB ಕ್ಯಾಟಗರಿಯಲ್ಲಿ 2.5 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರಿಪ್ಷನ್ ಬಂತು. ಸೊ NII ಮತ್ತು ರಿಟೇಲ್ ಕ್ಯಾಟಗರಿಯಲ್ಲಿ ಶೇರ್ಸ್ ಆಫರ್ ಆಗಿ ಅದು ಸಬ್ಸ್ಕ್ರೈಬ್ ಆಗಿಲ್ಲ. ಅಷ್ಟು ಶೇರ್ಸ್ಗಳು QIBಗಳಿಗೆ ಅಲಾಟ್ ಆಗುತ್ತೆ. ಸೊ ಸಾಕಷ್ಟು ಜನ ಕಮೆಂಟ್ನಲ್ಲಿ ಕೇಳಿದ್ರಿ ಕೆರರೋ ಇಂಡಿಯಾನಲ್ಲಿ ಯಾಕೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿಲ್ಲ ಅಂತ. ಒಂದು ರೀಸನ್ ಕಂಪನಿ ಸ್ವಲ್ಪ ಓವರ್ ವ್ಯಾಲ್ಯೂಷನಲ್ಲಿ IPOನ ತರ್ತಿದ್ದಾರೆ.
ಪ್ರೈಸ್ ಬ್ಯಾಂಡ್ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸ್ತಿದೆ. ಆದ್ದರಿಂದ ಯಾರು ಕೂಡ ಗ್ರೇ ಮಾರ್ಕೆಟ್ನಲ್ಲಿ ಅಪ್ಲಿಕೇಶನ್ಸ್ಗಳನ್ನು ಪರ್ಚೇಸ್ ಮಾಡ್ತಿರೋದಿಲ್ಲ, ಆದ್ದರಿಂದ ಪ್ರೀಮಿಯಂ ಕಾಣಿಸ್ತಿಲ್ಲ. ಯೂನಿಮೆಕ್ನಲ್ಲಿ ಇವತ್ತು 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಈ ಒಂದು IPO ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನಲ್ಲಿ ಅವೈಲೇಬಲ್ ಇರುತ್ತೆ, ಅಲ್ಲಿಂದ ನೀವು ವಿಡಿಯೋನ ನೋಡ್ಬೋದಾಗುತ್ತೆ. ಡಿಫೆನ್ಸ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ಕಂಪನಿ 2ನೇ ದಿನ ರಿಟೇಲ್ ಕ್ಯಾಟಗರಿ 11 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರೈಬ್ ಆಗ್ತಿದೆ. NII ಕ್ಯಾಟಗರಿ 12 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 5 ಟೈಮ್ನ ಸಬ್ಸ್ಕ್ರಿಪ್ಷನ್ 2ನೇ ದಿನನೇ ಬಂದಿದೆ. ಗುರುವಾರ ಕೊನೆ ದಿನ ಆಗಿರುತ್ತೆ. ಸೊ ನಾಳೆ ಮಾರ್ಕೆಟ್ ಹಾಲಿಡೇ ಇರೋದ್ರಿಂದ ಯಾವುದೇ ರೀತಿಯ ಸಬ್ಸ್ಕ್ರಿಪ್ಷನ್ ಇರೋದಿಲ್ಲ, ಗುರುವಾರ ಕೊನೆ ದಿನ ಆಗಿರುತ್ತೆ. ಸೊ ಗುರುವಾರದ ದಿನ ಸಾಕಷ್ಟು ಅಪ್ಲಿಕೇಶನ್ಸ್ ಬರುವಂಥ ಚಾನ್ಸಸ್ ಇದೆ. ಸೊ 5 IPOಗಳಲ್ಲಿ ಯಾರೆಲ್ಲ ಅಪ್ಲಿಕೇಶನ್ಸನ್ನು ಹಾಕಿದ್ರು ಅವರು ಫಂಡ್ ಅನ್ಬ್ಲಾಕ್ ಆಗೋದಕ್ಕೆ ವೆಯ್ಟ್ ಮಾಡ್ತಿರ್ತಾರೆ. ಆ ಫಂಡ್ಸ್ ಬಂದಿದ ತಕ್ಷಣ ಸೊ ಈ ಒಂದು IPOನಲ್ಲಿ ಎಲ್ಲರೂ ಕೂಡ ಅಪ್ಲೈ ಮಾಡ್ತಾರೆ. ಆದ್ದರಿಂದ ರಿಟೇಲ್ ಕ್ಯಾಟಗರಿ 25 ಟೈಮ್ ಅರೌಂಡಲ್ಲಿ ಸಬ್ಸ್ಕ್ರೈಬ್ ಆಗ್ಬೋದು. ಸಣ್ಣ ಸೈಜ್ನ IPO ಆಗಿರುತ್ತೆ, ಕೇವಲ 500 ಕೋಟಿಯ ಇಶ್ಯೂ ಸೈಜ್ ಇದೆ. ಸೊ ಈ ಒಂದು IPOನಲ್ಲಿ ಕೂಡ ಅಲಾಟ್ಮೆಂಟ್ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.